ನಮಸ್ತೆ ವೀಕ್ಷಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಅಂಚೆ ಇಲಾಖೆಯಿಂದ ಹೊಸ ಯೋಜನೆಯಿಂದ ಎಲ್ಲರಿಗೂ 15 ಲಕ್ಷ ರು ನಿಮಗೆ ಕೊಡ್ತಾ ಇರುವಂತದನ್ನು ನೋಡಬಹುದು. ಹಾಗಾದ್ರೆ ಇದು ಯಾವ ರೀತಿ ಸ್ಕೀಮ್, ಎಲ್ಲದರ ಬಗ್ಗೆ ನೋಡ್ತಾ ಹೋಗೋಣ. ಹೌದು ಸ್ನೇಹಿತರೆ, ಭಾರತದಂತ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ದೇಶದಲ್ಲಿ ರಸ್ತೆಯಲ್ಲಿ ವಾಹನವನ್ನ ಚಲಾಯಿಸುವುದೇ ತುಂಬಾ ಕಷ್ಟಕರವಾದ ಸನ್ನಿವೇಶ ಉಂಟಾಗಿದೆ. ಅಷ್ಟೇ ಅಲ್ಲದೆ ರಸ್ತೆ ಪಕ್ಕ ಓಡಾಡುವಂತ ಪಾದಚಾರಿಗಳು ಕೂಡ ತುಂಬಾ ಎಚ್ಚರಿಕೆಯಿಂದ ಓಡಾಡುವಂತ ಸನ್ನಿವೇಶ ಎದುರಾಗಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ವಾಹನಗಳಿಗೆ ಅಪಘಾತವನ್ನು ಉಂಟಾದಾಗ ರಸ್ತೆ ಪಾದಚಾರಿಗಳಿಗೂ ಕೂಡ ಸಾಕಷ್ಟು ರೀತಿಯಾದ ಹಾನಿ ಉಂಟಾಗುತ್ತೆ. ಎಷ್ಟು ಸಾವು ನೋವುಗಳು ಕೂಡ ಸಂಭವಿಸುವಂತದ್ದನ್ನ ದಿನದಿಂದ ದಿನಕ್ಕೆ ನೋಡ್ತಾ ಇದ್ದೀವಿ. ಇಂತಹ ಸನ್ನಿವೇಶದಲ್ಲಿ ಈ ಒಂದು ಆಕ್ಸಿಡೆಂಟ್ ಆದ ಸಮಯದಲ್ಲಿ ದುಡ್ಡಿನ ಅವಶ್ಯಕತೆ ತುಂಬಾ ಜಾಸ್ತಿ ಇರುತ್ತೆ. ಹಾಗಾಗಿ ಇತ್ತೀಚಿನ ವರ್ಷಗಳಲ್ಲಿ ಒಂದು ರಾಜ್ಯ ಸರ್ಕಾರ ಇರಬಹುದು, ಕೇಂದ್ರ ಸರ್ಕಾರ ಇರಬಹುದು, ಸಾಕಷ್ಟು ರೀತಿಯಾಗಿರ್ತಕ್ಕಂತ ಒಂದು ಆಕ್ಸಿಡೆಂಟ್ ಇನ್ಶೂರೆನ್ಸ್ ಅನ್ನ ಇಲ್ಲಿ ತರ್ತಾ ಇರುವಂತದ್ದನ್ನು ನೋಡಬಹುದು. ಈಗ ಕೇಂದ್ರ ಸರ್ಕಾರ ಅಂಚೆ ಇಲಾಖೆಯ ಮೂಲಕ ಹೊಸ ಯೋಜನೆಗಳನ್ನ ಜಾರಿಗೆ ತಂದಿದೆ. ಇದರ ಮೂಲಕ 15 ಲಕ್ಷ ರುಗಳನ್ನ ನೀವು ಈಗ ಪಡೆಯಬಹುದಾಗಿದೆ ಅನ್ನುವಂಥದ್ದು. ಹಾಗಾದ್ರೆ ಇದರ ಒಂದು ಪ್ರೀಮಿಯಂ ಯಾವ ರೀತಿ ಇರುತ್ತೆ, ಹೇಗೆ, ಎಲ್ಲದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ವಿಡಿಯೋವನ್ನ ಎಲ್ಲಿಯೂ ಕೂಡ ಸ್ವಲ್ಪ ಸ್ಕಿಪ್ ಮಾಡಿ ನೋಡದೆ ಪೂರ್ತಿಯಾಗಿ ಕೊನೆ ತನಕ ನೋಡಿ. ಹಾಗೆ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ಅಲ್ಲಿ ವಿಡಿಯೋವನ್ನ ನೋಡ್ತಾ ಇದ್ರೆ, ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ತಪ್ಪದೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅತಿ ಕಡಿಮೆ ಪ್ರೀಮಿಯಂ ನಲ್ಲಿ ಅನೇಕ ಸರ್ಕಾರಿ ಪ್ರಾಯೋಜಿತ ವಿಮಾ ಯೋಜನೆಗಳಿಗೆ ಈ ಒಂದು ವಿಮಾ ಪಾಲಿಸಿಗಳು ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ಅತಿ ಹೆಚ್ಚು ಉಪಯುಕ್ತವಾಗಿವೆ ಅಂತಾನೆ ಹೇಳಲಾಗಿದೆ. ಇದೀಗ ಭಾರತೀಯ ಅಂಚೆ ಇಲಾಖೆಯು ಹೊಸ ಅಪಘಾತ ವಿಮೆಯನ್ನ ಇಲ್ಲಿ ಜಾರಿಗೆ ತಂದಿರ್ತಕ್ಕಂಥದ್ದು ನೋಡಬಹುದು. ಈ ಜೀವ ಭದ್ರತೆಯನ್ನ ಖಚಿತಪಡಿಸಿಕೊಳ್ಳಲು ವಿಮಾ ಪಾಲಿಸಿಗಳು ಸಹಾಯ ಮಾಡುವುದನ್ನ ನೀವು ಪ್ರತಿದಿನ ಅಲ್ಲಿ ಕೇಳ್ತಾನೆ ಇರ್ತೀರಾ. ಅನಿರೀಕ್ಷಿತ ಅಪಘಾತಗಳು ಸಂಭವಿಸ್ತಾನೆ ಇರ್ತವೆ. ಇಂಥ ಸಮಯದಲ್ಲಿ ವಿಮಾ ಪಾಲಿಸಿಗಳು ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಈಗ ಈ ಒಂದು ವಿಡಿಯೋದಲ್ಲಿ ಈ ಎಲ್ಲದರ ಬಗ್ಗೆ ನೋಡ್ತಾ ಹೋಗೋಣ. ವಾರ್ಷಿಕವಾಗಿ 549 ಪ್ರೀಮಿಯಂ ನೊಂದಿಗೆ ನೀವು ನಿಮ್ಮ ಒಂದು ಹೆಸರಿನಲ್ಲಿ ಅಪಘಾತ ವಿಮೆಯನ್ನ ಅಂಚೆ ಕಚೇರಿಯಲ್ಲಿ ತೆರೆಯಬಹುದು. ಇದರಿಂದ ನೀವು 10 ಲಕ್ಷ ರು ಅಪಘಾತ ವಿಮಾ ಪಾಲಿಸಿಯಾಗಿದೆ. ಈ ವಿಮಾ ಪಾಲಿಸಿಯನ್ನು ನೀವು ಇಲ್ಲಿ ಪಡಿಬಹುದು. ಇದೇ ರೀತಿ ಇನ್ನೊಂದು ಸ್ಕೀಮ್ ಇದೆ. 749 ರೂಪಾಯಿ ವಾರ್ಷಿಕ ಪ್ರೀಮಿಯಂ ಅನ್ನ ಪಾವತಿಸಿದೆ 15 ಲಕ್ಷ ರೂಪಾಯಿ ನೀವು ವಿಮಾ ಪಾಲಿಸಿಯನ್ನ ಪಡೆಯುತ್ತೀರಿ. ನಿಮ್ಮ ಆಕಸ್ಮಿಕ ಮರಣದ ಸಂದರ್ಭದಲ್ಲಿ ನೀವು ಯಾರಿಗೆ ಒಂದು ಹೆಸರನ್ನ ನಾಮಿನಿಯಾಗಿ ಕೊಟ್ಟಿರ್ತೀರಿ ಅವರಿಗೆ 10 ಲಕ್ಷ ರೂಪಾಯಿ ಪರಿಹಾರವನ್ನ ಇಲ್ಲಿ ನೀಡಲಾಗುತ್ತೆ. ಆ ಅಪಘಾತ ಆಕಸ್ಮಿಕವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದರೆ ಚಿಕಿತ್ಸೆಯ ವೆಚ್ಚ ಅಂತ 60,000 ರೂಪಾಯಿಯನ್ನ ಕೊಡ್ತಾರೆ. ಇನ್ನ ಈ ಒಂದು ವಿಮಾ ಯೋಜನೆಗಾಗಿ ಪೋಸ್ಟ್ ಆಫೀಸ್, ಟಾಟಾ ಮತ್ತು ಬಜಾಜ್ ವಿಮಾ ಕಂಪನಿಯೊಂದಿಗೆ ಇದು ಪಾಲುದಾರಿಕೆಯನ್ನು ಹೊಂದಿದೆ. ಅದು ಕೂಡ ನೀವು ಮಾಡಿಸಬಹುದು ಅಂತಾನೆ ಹೇಳ್ಬೋದು. ಇನ್ನ ಆಕ್ಸಿಡೆಂಟ್ ಇನ್ಸೂರೆನ್ಸ್ ಎಲ್ಲರಿಗೂ 15 ಲಕ್ಷ ರೂಪಾಯಿಯನ್ನ ಇಲ್ಲಿ ಕೊಡ್ತಾ ಇರುವಂತದ್ದು ಮೋದಿ ಸರ್ಕಾರದ 1 ವರ್ಷದ ಅಪಘಾತ ವಿಮಾ ಯೋಜನೆಯಾಗಿದೆ. ಇದು ಅಪಘಾತದಿಂದ ಉಂಟಾಗುವಂತ ಸಾವು ಅಥವಾ ಅಂಗವೈಕಲ್ಯವನ್ನು ಒಳಗೊಂಡಿರುತ್ತೆ ಅನ್ನುವಂಥದ್ದು ಇಲ್ಲಿ ತಿಳಿಸಲಾಗಿದೆ. ಇನ್ನು ಅದಾದ ನಂತರ ವೈಯಕ್ತಿಕ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ ಖಾತೆಯನ್ನು ಹೊಂದಿರುವಂತಹ 18 ರಿಂದ 65 ವರ್ಷದ ವ್ಯಕ್ತಿಗಳು ಈ ಒಂದು ಯೋಜನೆಯಡಿ ನೋಂದಾಯಿಸಲು ಅರ್ಹರಾಗಿರ್ತಾರೆ. ಹಾಗೆ ಈ ಒಂದು ಅಪಘಾತ ವಿಮಾ ಯೋಜನೆಯಡಿ ವರ್ಷಕ್ಕೆ 12 ರೂಪಾಯಿ ಹೂಡಿಕೆ ಮಾಡಿದ್ರೆ ಸಾಕಾಗುತ್ತೆ. 2 ಲಕ್ಷ ರೂಪಾಯಿ ಅಪಘಾತ ವಿಮಾ ಅಂದ್ರೆ ಅಪಘಾತದಲ್ಲಿ ಜೀವಹಾನಿ ಅಥವಾ ದೈಹಿಕ ಅಂಗವೈಕಲ್ಯ ಅನುಭವಿಸುವ ವ್ಯಕ್ತಿಗಳಿಗೆ 2 ಲಕ್ಷ ವಿಮೆಯನ್ನ ನೀಡಲಾಗುತ್ತೆ ಅನ್ನುವಂಥದ್ದನ್ನ ನೀವಿಲ್ಲಿ ನೋಡಬಹುದು. ಹೌದು ಸ್ನೇಹಿತರೆ, ಈ ರೀತಿ ಒಂದು ಅನಿರೀಕ್ಷಿತವಾಗಿ ಅಪಘಾತ ಸಂಭವಿಸಿದರೆ ಈ ರೀತಿಯಾಗಿರ್ತಕ್ಕಂತ ಒಂದು ಆಕ್ಸಿಡೆಂಟ್ ಇನ್ಸೂರೆನ್ಸ್ ತುಂಬಾನೇ ಒಂದು ಹೆಲ್ಪ್ಫುಲ್ ಆಗುತ್ತೆ ಅಂತಾನೆ ಹೇಳ್ಬೋದು. ಪ್ರತಿಯೊಬ್ಬ ವ್ಯಕ್ತಿಗಳು ಈ ಒಂದು ಆಕ್ಸಿಡೆಂಟ್ ಇನ್ಸೂರೆನ್ಸ್ ಅನ್ನ ಮಾಡಿಸ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನೀವು ಕೂಡ ಅಂಚೆ ಇಲಾಖೆ ಇರ್ಬೋದು, ಹಾಗೆ ಟಾಟಾ, ಬಜಾಜ್ ವಿಮಾ ಕಂಪನಿಗಳಲ್ಲಿ ಹೋಗ್ಬಿಟ್ಟು ನೀವು ಈ ರೀತಿಯಾದ ಇನ್ಸೂರೆನ್ಸ್ ಅನ್ನ ಮಾಡಿಸ್ಕೊಂಡ್ರೆ ನಿಮಗೆ 15 ಲಕ್ಷದವರೆಗೆ ಒಂದು ಆಕ್ಸಿಡೆಂಟ್ ಇನ್ಸೂರೆನ್ಸ್ ಸಿಗ್ತಾ ಇರುವಂತದ್ದನ್ನ ನೋಡಬಹುದು ಸ್ನೇಹಿತರೆ. ಇದಿಷ್ಟು ಅಂಚೆ ಇಲಾಖೆಯ ಹೊಸ ಯೋಜನೆಯಿಂದ ಎಲ್ಲರಿಗೂ 15 ಲಕ್ಷ ರೂಪಾಯಿ ಆಕ್ಸಿಡೆಂಟ್ ಇನ್ಸೂರೆನ್ಸ್ ಅನ್ನ ಕೊಡ್ತಾ ಇರುವಂತದ್ದರ ಬಗ್ಗೆ ಮಾಹಿತಿಯಾಗಿದೆ. ಇದೇ ರೀತಿ ಹೊಸ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.